ಶಿವಯೋಗಿ ಕೇಳೆಯ ಓ ಗುರುವೇ ಕೇಳೆಯ ಶಿವಯೋಗ ಸಿದ್ಧಿಯಿಂದ 775 ವರ್ಷ ಬಾಳಿದ ಶ್ರೀ ಜಗದ್ಗುರು ಬೂದೀಶ್ವರ ಮಹಾಸ್ವಾಮಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ರೇವಣಸಿದ್ದೇಶ್ವರ ಕಲಾ ಹವ್ಯಾಸ ನಾಟ್ಯ ಸಂಘ ಬೂದೀಶ್ವರ ಹೊಸಹಳ್ಳಿ ಇವರು ಅರ್ಪಿಸುವ ಕಲಾಕುಸುಮ ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ಈ ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮಣಿಪುರ ಬಾಳಿನ ಜ್ಯೋತಿಯಾದಂತ ಶ್ರೀ ಬೂದೀಶ್ವರ ಮಹಾಸ್ವಾಮಿಗಳ ಕರ್ತೃಗದ್ದಿಗೆಗೆ ನಮಸ್ಕರಿಸಿ ಈ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀಮಣಿಪುರ ಅಭಿನವ ಬೂದೀಶ್ವರ ಮಹಾಸ್ವಾಮಿಗಳಲ್ಲಿ ನನ್ನ ದೀರ್ಘದಂಡ ನಮಸ್ಕಾರಗಳನ್ನ ಅರ್ಪಿಸುವುದರ ಮೂಲಕ ವಿದ್ಯೆ ಇದ್ದರೇನು, ವಿವೇಕ ಇಲ್ಲದಿದ್ದರೆ, ಹಣವಿದ್ದರೇನು, ಗುಣವಿಲ್ಲದಿದ್ದರೆ, ಪ್ರಾಣ ಇದ್ದರೇನು, ಪ್ರಾಣ ಇಲ್ಲದಿದ್ದರೆ, ಗುರು ಇದ್ದರೇನು, ಅರಿವು ಇಲ್ಲದಿದ್ದರೆ, ಸುಖ ಇದ್ದರೇನು, ಶಾಂತಿ ಇಲ್ಲದಿದ್ದರೆ, ಏನಿದ್ದರೇನಂತೆ ಮಾನವೀಯತೆ ಇಲ್ಲದಿದ್ದರೆ ಈ ಜಗದಲ್ಲಿ ಮಾನವೀಯತೆ ಶ್ರೇಷ್ಠ. ಏನಾದರೂ ಆಗು ಮೊದಲು ಮಾನವನಾಗು ಎಂಬ ಕವಿಗಳ ಆಶಯದಂತೆ ಪ್ರತಿ ವರ್ಷದಂತೆ ಮೊದಲಿಗೆ ಸ್ವಾಗತ ತಮ್ಮ ನಿರಂತರ ಕೆಲಸಗಳ ಮಧ್ಯೆಯೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತಿಥಿ ಸಹೋದರರನ್ನ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಆತ್ಮೀಯರಾದಂತ ಶ್ರೀ ಸಿದ್ದಪ್ಪ ಈರ್ಗಾರ್ ಅವರು. ಎಲ್ಲರಿಗೂ ಶರಣಾರ್ಥಿಗಳು. ಕ್ಷೇತ್ರದ ತಪೋನಿಧಿ ಈ ಕ್ಷೇತ್ರವನ್ನ ತಪೋಕ್ಷೇತ್ರವಾಗಿರ್ತಕ್ಕಂಥ ಕರ್ತೃ ಶ್ರೀ ಜಗದ್ಗುರು ಬೂದೀಶ್ವರರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಈ ಕ್ಷೇತ್ರದ ಅತಿಥಿ ಉದ್ಘಾಟನೆಯನ್ನ ನೆರವೇರಿಸಿದಂತ ಶ್ರೀಗಳಿಗೆ ಹಾಗೂ ಮಹಾತಪಸ್ವಿ ದಯಾಗನ ಬೂದೀಶನನ್ನ ಸ್ಮರಣೆ ಮಾಡಿ ಬೂದೀಶ್ವರರ ಜಾತ್ರಾ ಮಹೋತ್ಸವದ ನಿಮಿತ್ತ ರೇವಣಸಿದ್ದೇಶ್ವರ ಏನದು ರೇವಣಸಿದ್ದೇಶ್ವರ ಕಲಾ ಹವ್ಯಾಸ ನಾಟ್ಯ ಸಂಘ ಬೂದೀಶ್ವರ ಹೊಸಹಳ್ಳಿ ಈ ಯುವಕರು ಅಜ್ಜನ ಜಾತ್ರೆಯ ಸಂದರ್ಭದಲ್ಲಿ ಹುತ್ತದಲ್ಲಿ ಕೈಯಿಟ್ಟ ಮುತ್ತೈದಿ ಎಂಬ ಸುಂದರವಾದ ನಾಟಕವನ್ನ ಈ ವೇದಿಕೆಯಲ್ಲಿ ಉದ್ಘಾಟನೆ ಮಾಡಲಾಗಿದೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಮಹೋದಯರೇ, ಎಲ್ಲ ಕಲಾವಿದರೇ, ಈ ಸಂಘದ ಎಲ್ಲ ಪದಾಧಿಕಾರಿಗಳೇ, ಮುಂಭಾಗದಲ್ಲಿರುವ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಆತ್ಮೀಯರೇ, ಮನುಷ್ಯನಿಗೆ ಮನೋರಂಜನೆ ಅನ್ನೋದು ಬಹಳ ಮುಖ್ಯ. ಅದರಲ್ಲಿ ಕಲಾಭೂಮಿ, ಈ ರಂಗಭೂಮಿ ಇದೆಯಲ್ಲ, ಇದು ಮನುಷ್ಯನ ನೈಜ ಚಿತ್ರವನ್ನ ಬಿಚ್ಚಿಡುತ್ತದೆ. ಒಂದು ಕಡೆ ಅನುಭವಿ ಹೇಳ್ತಾನೆ, ಜಗವೊಂದು ನಾಟಕ ರಂಗ, ಇದಕ್ಕಿಲ್ಲ ಯಾರ ಹಂಗ, ಸತ್ಯಾಸತ್ಯದ ತುಂಗ ಕರುಣಾಳು ಕೂಡಲ ಸಂಘ ಅಂತ.
ನಮ್ಮ ಜೀವನದಲ್ಲಿ ನಾವು ನಿತ್ಯವೂ ನಾಟಕ ಮಾಡ್ತೇವೆ. ನಾವೆಲ್ಲ ಪಾತ್ರಧಾರಿಗಳು. ಒಂದಿಷ್ಟು ದಿವಸ ಮಕ್ಕಳಾಗಿರ್ತೇವೆ. ಮಕ್ಕಳಾಗಿದ್ದವನು ತಂದೆ ಆಗ್ತಾನೆ, ತಂದೆಯಾದವನು ಕಾಕ ಆಗ್ತಾನೆ, ಮಾಮ ಆಗ್ತಾನೆ, ದೊಡ್ಡಪ್ಪ ಆಗ್ತಾನೆ, ಅಜ್ಜ ಆಗ್ತಾನೆ, ತಾಯಿ ಅತ್ತೆ ಆಗ್ತಾಳೆ, ಸೊಸಿ ಆಗ್ತಾಳೆ. ಇವೆಲ್ಲ ಒಂದೊಂದು ಪಾತ್ರಧಾರಿಗಳು. ಇವೆಲ್ಲ ಪಾತ್ರ. ಕೆಲವು ದಿನ ತಂದೆಯ ಪಾತ್ರ ಮಾಡ್ತೇವೆ, ಇನ್ನು ಕೆಲವು ದಿನ ಮಕ್ಕಳ ಪಾತ್ರ ಮಾಡ್ತೇವೆ, ಇನ್ನು ಕೆಲ ಅಜ್ಜನ ಪಾತ್ರ ಮಾಡ್ತೇವೆ. ಈ ಎಲ್ಲ ಪಾತ್ರಧಾರಿಗಳು ನಾವೆಲ್ಲ ಇದೀವಲ್ಲ, ನಮ್ಮ ಬದುಕೇ ಒಂದು ನಾಟಕ. ಈ ಪಾತ್ರಧಾರಿಗಳನ್ನ ಆಟ ಆಡಿಸೋನು ಮೇಲೆ ಕುಂತ ಸೂತ್ರಧಾರಿ. ಅವನು ಯಾರು ಅಂದ್ರೆ ಭಗವಂತ ಬೂದೀಶ. ಅವನ ಆಡಿಸಿದ ಹಾಗೆ ನಾವೆಲ್ಲ ಆಡ್ತೇವೆ. ಅದಕ್ಕೆ ಕವಿ ಈ ಭೂಮಿ ಒಂದು ಬಣ್ಣದ ಬುಗುರಿ, ಆ ಶಿವನೇ ಚಾಟಿಕನು ಅಂತ ಹಾಡ್ತಾನೆ. ಬಹಳ ಸುಂದರವಾಗಿ ಹಾಡ್ತಾನೆ. ನಮ್ಮನ್ನ ಆಡ್ಸೋನು, ಕಾಡ್ಸೋನು, ಬೆಳ್ಸೋನು, ಇಳಿಸೋನು, ನಗಸೋನು, ಅಳಸೋನು, ಎಲ್ಲನೂ ಮೇಲಿರ್ತಕ್ಕಂಥ ಭಗವಂತ. ಅವನು ಸೂತ್ರಧಾರಿ, ನಾವು ಪಾತ್ರಧಾರಿಗಳು. ಅವನ ಆಡಿಸಿದ ಹಾಗೆ ನಾವು ಆಡುವುದೇ ಒಂದು ಕೆಲಸ. ಅದೇ ಬದುಕನ್ನ ಈ ಕಲಾ ರಂಗಭೂಮಿಯಲ್ಲಿ ಇವರು ತೋರಿಸ್ತಾರೆ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಕಲೆ. ಅದರಲ್ಲಿ ನಮ್ಮ ಹೊಸಳ್ಳಿಯಲ್ಲಿ ಇದು ಹಾಸು ಹಕ್ಕಾಗಿದೆ. ಇಲ್ಲಿ ಸಣ್ಣ ಮಕ್ಕಳು ಕೂಡ ನಾಟಕ ಆಡುವಷ್ಟು ಪ್ರಬಲರು ನಮ್ಮಲ್ಲಿದ್ದಾರೆ. ಹುಡುಗರು ಮಕ್ಕಳುಗಳೆಲ್ಲ ಬಹಳ ಅದ್ಭುತ. ಇದು ರಕ್ತಗತವಾಗಿ ಬಂದದ್ದು ನಮ್ಮ ಊರಿನ ಯುವಕರಿಗೆ ಈ ನಾಟಕ ಅಂತಕ್ಕಂಥದ್ದು. ಬಹಳ ಚಂದ ನಾಟಕ ಆಡ್ತವೆ ಹುಡುಗರು. ಅಂತಹ ಒಂದು ಸುಂದರವಾದ ನಾಟಕದಲ್ಲಿ ಇಲ್ಲಿ ಆಡ್ತಾ ಇದ್ದಾರೆ. ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದಿ ಅಂತಕ್ಕಂಥದ್ದು. ಇದೊಂದು ಸಾಮಾಜಿಕ ನಾಟಕ ಇರ್ಬೋದು. ಹೆಸರು ನೋಡಿದ್ರೆ ಅದೊಂದು ಕೌಟುಂಬಿಕವಾಗಿರ್ತಕ್ಕಂಥ ನಾಟಕ. ಎಲ್ಲರೂ ನೋಡಬೇಕು, ಆನಂದಿಸ್ಬೇಕು, ಒಳ್ಳೆಯದನ್ನು ತಗೋಬೇಕು, ಕೆಟ್ಟದ್ದನ್ನು ಅಲ್ಲೇ ಬಿಡಬೇಕು. ಈಗ ಹೇಗೆ ಬಾಳೆಹಣ್ಣು ತಿನ್ನುವಾಗ ಸಿಪ್ಪೆ ತೆಗೆದು ತಿರುಳು ಮಾತ್ರ ತಿಂತೀವಲ್ಲ, ಇಡೀ ಬಾಳೆಹಣ್ಣು ತಿನ್ನಂಗಿಲ್ಲ. ಸಿಪ್ಪೆ ತೆಗಿತೀವಿ, ತಿರುಳನ್ನು ತಿಂತೇವೆ. ಉತ್ತತ್ತಿ ತಿನ್ನುವಾಗ ಮೇಲಿನ ಹಣ್ಣನ್ನು ತಿಂತೇವೆ, ಒಳಗಿನ ಬೀಜವನ್ನು ಬಿಡ್ತೇವೆ. ಹಾಗೆ ಒಳ್ಳೆಯದನ್ನ ಆರಿಸಿಕೊಳ್ಬೇಕು, ಅದನ್ನ ನೋಡಿ ಕಲಿಬೇಕು, ಆ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು. ಅವರೆಲ್ಲರೂ ಬಹಳ ಚಂದ ಮಾಡಿದ್ದಾರೆ ನಾಟಕ ಅಂತ ಕೇಳಲ್ಪಟ್ಟಿದ್ದು ನಾನು. ದಿವಸ ಅವ್ರು ತಾಲೀಮ್ ಮಾಡುವಾಗ ನಾನು ನಮ್ಮ ಹುಡುಗರು ಕೇಳ್ತಿದ್ದೆ ಹೇಗೆ ಅಂತೇಳಿ. ಇಲ್ಲ, ಬಹಳ ಚಂದ ಮಾಡಾಕತ್ತಾರ್ರಿ ಅಂತ ಹೇಳಿದ್ರು. ಕಲಾವಿದರು ಅದ್ಭುತವಾಗಿದ್ದಾರೆ. ಎಲ್ಲರೂ ಬಹಳ ಸುಂದರವಾದ ನಾಟಕವನ್ನು ಆಡಿದ್ದಾರೆ. ಎಲ್ಲ ಯುವಕರು ಕೂಡ್ಕೊಂಡು ಒಂದು ಚಲೋ ನಾಟಕ ಮಾಡಿದ್ದಾರೆ. ಬಹಳ ಸಂತೋಷ. ತಾವೆಲ್ಲ ನೋಡ್ರಿ, ಆನಂದಿಸ್ರಿ, ಆ ಮಕ್ಕಳನ್ನ ಪ್ರೋತ್ಸಾಹಿಸ್ರಿ, ಕಲಾವಿದರಿಗೆ ಪ್ರೋತ್ಸಾಹಿಸ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ದಯಾಗಣ ಬೂದೀಶನ ಆಶೀರ್ವಾದ